ಎಲ್ರಿಗೂ ನಮಸ್ಕಾರ. 1 ಬಟ್ಲಷ್ಟು ಕಡಲೆ ಹಿಟ್ಟಿದ್ರೆ ಸಾಕು, ಬೇಕರಿಗಿಂತಲೂ ರುಚಿಯಾಗಿರುವಂತಹ ಸ್ವೀಟ್‌ನ ನೀವು ಮನೆಯಲ್ಲೇ ಮಾಡ್ಬೋದು. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳು ಪದೇ ಪದೇ ಏನಾದರೂ ಕೇಳ್ತಾನೆ ಇರ್ತಾರೆ, ಸ್ವೀಟ್ ತಿನ್ಬೇಕನ್ಸುತ್ತಾ ಹಠ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ಈ ಉಂಡೆನ ಮಾಡ್ಕೊಳ್ಳಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಈ ಸ್ವೀಟ್‌ನ ಮಾಡ್ಕೊಳ್ಬೋದು. ಈ ಕಡಲೆ ಹಿಟ್ಟಿಂದ ಈ ಉಂಡೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಲ್ಲಾಂದರೆ ಒಳ್ಳೆ ಅಡುಗೆ ಎಣ್ಣೆನಾದರೂ ನೀವು ಬಳಸ್ಕೊಳ್ಬೋದು. ನಿಮ್ಮ ಮನೇಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ. ನಾನು ಇಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಹುರಿತಾ ಹುರಿತಾ ದ್ರಾಕ್ಷಿ ಎಲ್ಲ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಊದ್ಕೊಳ್ಳುತ್ತೆ. ಆ ಟೈಮಲ್ಲಿ ಸ್ಟವ್ ಉರಿನ ಸ್ವಲ್ಪ ಸಿಮ್ ಮಾಡಿಕೊಂಡು ನೋಡಿ ದ್ರಾಕ್ಷಿ ಬಾದಾಮಿಯಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದ್ದಾಗಿದೆ. ಈ ಸಮಯದಲ್ಲಿ ನೀವು 1 ಬಟ್ಲಷ್ಟು ನಿಮ್ಮ ಮನೇಲಿ ಬಜ್ಜಿ ಮಾಡ್ತೀವಲ್ವ, ಬೋಂಡ ಬಜ್ಜಿ ಮಾಡ್ತೀವಲ್ವ, ಆ ಕಡಲೆ ಹಿಟ್ಟನ್ನು 1 ಬಟ್ಲು ಕಡಲೆ ಹಿಟ್ಟನ್ನು ಪ್ಯಾನ್ಗೆ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಅದ್ರ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಪ್ಯಾನು ಆಲ್ರೆಡಿ ತುಂಬ ಬಿಸಿಯಾಗಿರೋದ್ರಿಂದ ಸಿಮ್ ಮಾಡಿಕೊಂಡ್ರೆ ಸಾಕು. ಒಂದು 2 ನಿಮಿಷ ಹುರ್ಕೊಂಡು, ಹುರಿದಿದ್ದಾದಮೇಲೆ ಕಡಲೆ ಹಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಿದ್ದಾದಮೇಲೆ ನೀವು 1 ಬಟ್ಲಷ್ಟು ಕಡಲೆ ಹಿಟ್ಟಿಗೆ 1/4 ಬಟ್ಲಷ್ಟು ಬೆಲ್ಲ ಸೇರಿಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು 1 ಬಟ್ಲು ಕಡಲೆ ಹಿಟ್ಟಿಗೆ 1 ಬಟ್ಲು ಬೆಲ್ಲ ತೊಗೊಳ್ಬೋದು. ಕಡಲೆ ಹಿಟ್ಟು ಮತ್ತು ಬೆಲ್ಲನ ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು 2 ಸ್ಪೂನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಹಾಕೋ ಉದ್ದೇಶ ಉಂಡೆ ಕಟ್ಟೋಕ್ಕೆ ಈಸಿ ಆಗಲಿ ಅಂತ, ಸ್ವಲ್ಪ ಉಂಡೆ ಸಾಫ್ಟ್ ಆಗಲಿ ಅಂತ ಅಷ್ಟೇ. ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ನೋಡಿ ಹುರಿದಿದ್ದಾಗಿದೆ. ಹಾಲು ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರನ ಸ್ಟವ್ವಿಂದ ಕೆಳಗಿಳಿಸ್ಕೊಳ್ಳಿ. ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇನ್ನೂ ಹೆಚ್ಚು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಷ್ಟು ಇನ್ನೂ ರುಚಿಯಾಗುತ್ತೆ. ನೋಡಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪಾತ್ರನ ಕೆಳಗಿಳಿಸ್ಕೊಂಡು ಉಂಡೆನ ಬೇಗ ಕಟ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗಿದ್ದಾಗೇ ಉಂಡೆನ ಕಟ್ಕೊಳ್ಳಿ. ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆದರೆ ನೀವು ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ರೀತಿ ಉಂಡೆನ ಕಟ್ಕೊಳ್ಬೇಕು. ನೀವು ಲಡ್ಡು ತಿಂತೀರಲ್ವ, ಅದೇ ರುಚಿ ಬರುತ್ತೆ. ಲಡ್ಡುನೂ ಕಡಲೆ ಹಿಟ್ಟಿಂದನೇ ಮಾಡಿರ್ತಾರೆ, ಈ ಉಂಡೆನೂ ಕಡಲೆ ಹಿಟ್ಟಿಂದನೇ ಮಾಡಿದ್ದೀವಲ್ವ, ಹಾಗಾಗಿ ನಿಮಗೆ ತಿಂತಾಯಿದ್ರೆ ಲಡ್ಡುನೇ ತಿಂದಷ್ಟು ರುಚಿ ಕೊಡುತ್ತೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೂ ಮಾಡ್ಬೋದು. ಎಷ್ಟು ಕಡಲೆ ಹಿಟ್ಟು ತೊಗೊಂಡಿರ್ತೀರೋ ಅದಕ್ಕೆ ಸಮವಾಗಿ ಬೆಲ್ಲನ ತೊಗೊಂಡ್ರೆ ಸ್ವೀಟ್ನ ಹದ ಸರಿಯಾಗಿ ಆಗುತ್ತೆ. ನೋಡಿ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ಬೋದು. ಇದನ್ನು 1 ವಾರದಿಂದ 15 ದಿನಗಳ ಕಾಲ ರೂಮ್ ಟೆಂಪರೇಚರಲ್ಲೇ ಇಟ್ಕೊಳ್ಬೋದು. ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಮಾಡೋದಕ್ಕೆ ತುಂಬ ಸಿಂಪಲ್ಲು. ಬೆಲ್ಲ, ಕಡಲೆ ಹಿಟ್ಟು, ಡ್ರೈ ಫ್ರೂಟ್ಸ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ದಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಉಂಡೆಗಳು 1 ಬಟ್ಲಲ್ಲಿ 6 ಉಂಡೆಗಳು ರೆಡಿ ಆಗಿದೆ. ನಿಮಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕಡಲೆ ಹಿಟ್ಟಲ್ಲಿ ಮನೆಯಲ್ಲಿ ಸ್ವೀಟ್ನ ಮಾಡ್ಕೊಳ್ಬೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.